ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಒಬ್ಬನು ಬೋಧಿಸಿದಾಗ ಇಬ್ಬರೂ ಕಲಿಯುತ್ತಾರೆ. ನಿಮ್ಮ ಹೃದಯವನ್ನು ಸ್ಪರ್ಶಿಸುವ ಆಧ್ಯಾತ್ಮಿಕ ಕಥೆ ಮತ್ತು ಸಂದೇಶವಿದು. ಬೋಧನೆ ಎಂದರೆ ಎಲ್ಲವನ್ನೂ ತಿಳಿದುಕೊಳ್ಳುವುದು ಅಲ್ಲ, ಅದು ನಮ್ಮ ಹೃದಯವನ್ನು, ನಮ್ಮ ಅನುಭವಗಳನ್ನು, ನಮ್ಮ ಜ್ಞಾನವನ್ನು ತೆರೆಯುವುದು. ಯಾರಿಗಾದರೂ ಜ್ಞಾನ ಹಂಚಿದಾಗ ನಮ್ಮೊಳಗೆ ಮತ್ತೊಂದು ಆಳವಾದ ಸತ್ಯ ಎಚ್ಚೆತ್ತುಕೊಳ್ಳುತ್ತದೆ. ನಾವು ಸಹನೆಯನ್ನು ಬೋಧಿಸಿದಾಗ ನಿಧಾನವಾಗಿ ನಡೆಯುವುದನ್ನು ಕಲಿಯುತ್ತೇವೆ. ನಾವು ಧೈರ್ಯವನ್ನು ಬೋಧಿಸಿದಾಗ ನಮ್ಮಲ್ಲಿ ಹೊಸ ಶಕ್ತಿಯನ್ನು ಕಂಡುಕೊಳ್ಳುತ್ತೇವೆ. ನಾವು ದಯೆಯನ್ನು ಬೋಧಿಸಿದಾಗ ನಾವು ಮತ್ತಷ್ಟು ಮೃದುವಾಗುತ್ತೇವೆ. ಕೊಡುವವನು ಪಡೆಯುತ್ತಾನೆ, ಬೋಧಿಸುವವನು ಕಲಿಯುತ್ತಾನೆ, ಸಹಾಯ ಮಾಡುವವನು ಬೆಳೆಯುತ್ತಾನೆ. ಇದು ಜೀವನದ ಪವಿತ್ರ ವಿನಿಮಯ. ಬೋಧನೆ ಎಂದಿಗೂ ಏಕಮಾರ್ಗವಿರುವುದಿಲ್ಲ, ಅದು ದ್ವಿಮಾರ್ಗದ ಆಶೀರ್ವಾದ. ಪ್ರೀತಿಯಿಂದ ಮಾರ್ಗದರ್ಶನವನ್ನು ಮಾಡಿದರೆ ವಿಶ್ವವು ಹೊಸ ಅರಿವುಗಳನ್ನು ನಿಧಾನವಾಗಿ ಬಿಚ್ಚಿಡುತ್ತದೆ. ವಿನಯವೇ ಜ್ಞಾನ ಬೆಳೆಯುವ ಮಣ್ಣು. ಜೀವನ ಕನ್ನಡಿಗಳಿಂದ ತುಂಬಿದೆ. ಪ್ರತಿಯೊಬ್ಬರೂ ಬೇರೆಯೊಂದು ರೂಪದ ಗುರು. ಪ್ರತಿಯೊಂದು ಸಂಬಂಧ ಒಂದು ತರಗತಿ. ಪ್ರತಿಯೊಂದು ಮಾತುಕತೆ ಒಂದು ಪಾಠ. 3 ದೀಪಗಳ ಕತೆ ಇದು. ಒಂದು ಸಂಜೆ ವಿದ್ಯುತ್ ಹೋಗಿದ್ದ ಗ್ರಾಮದಲ್ಲಿ ಅಭಿನವ ಮತ್ತು ಅಶ್ವಿನಿ ನಡೆದು ಹೋಗುತ್ತಿದ್ದರು. ಸಂಪೂರ್ಣ ಗ್ರಾಮ ಕತ್ತಲಲ್ಲಿ ಮುಳುಗಿದ್ದರು. ಒಂದು ಚಿಕ್ಕ ಕುಟೀರ ಒಳಗೆ ಮಾತ್ರ ಮೃದುವಾಗಿ ಬೆಳಕು ಹೊಳೆಯುತ್ತಿತ್ತು. ಕುತೂಹಲದಿಂದ ಅವರು ಒಳಗೆ ಹೋದರು. ಅಲ್ಲಿ ವರುಣ್ ಮೌನ ಮತ್ತು ಶಾಂತತೆಯೊಂದಿಗಿನ ಋಷಿಯಂತಿರುವ ವ್ಯಕ್ತಿ ತನ್ಮುಂದೆ 3 ಚಿಕ್ಕ ದೀಪಗಳನ್ನು ಇಟ್ಟುಕೊಂಡು ಕುಳಿತಿದ್ದರು. ಅವರನ್ನು ನೋಡಿ ವರುಣ್ ಮೃದುವಾಗಿ ನಕ್ಕರು. ಈ 3 ದೀಪಗಳೇ ನನಗೆ ಜೀವನದ ಅತ್ಯಂತ ದೊಡ್ಡ ಗುರುಗಳು ಎಂದು ವರುಣ್ ಹೇಳಿದರು. ಅಭಿನವನು ಕೇಳಿದ, ದೀಪವು ಹೇಗೆ ಬೋಧಿಸಬಲ್ಲದು? ವರುಣ್ ಮೊದಲನೆಯ ದೀಪವನ್ನು ಕೈಗೆತ್ತಿಕೊಂಡು ಹೇಳಿದರು. ಮೊದಲ ದೀಪದ ಪಾಠ. ಸಣ್ಣ ಬೆಳಕು ಸಾಕು. ಈ ದೀಪ ನನಗೆ ಕಲಿಸಿದ ಪಾಠ. ಸಣ್ಣ ಬೆಳಕು ತುಂಬಾ ದೊಡ್ಡ ಕತ್ತಲೆಯನ್ನು ದೂರ ಮಾಡಬಲ್ಲದು. ಅದರಂತೆ ನಮ್ಮ ಸಣ್ಣ ಕಾಳಜಿ, ಮಾತು, ಸಹಾಯ ಯಾರಾದರೊಬ್ಬರ ಜೀವನದಲ್ಲಿ ಅತ್ಯಂತ ಬದಲಾವಣೆಯನ್ನು ತರಬಹುದು. ನಂತರ ಅವರು 2ನೇ ದೀಪವನ್ನು ಎತ್ತಿಕೊಂಡರು. ಬೆಳಕು ಹಂಚಿದಷ್ಟು ಬೆಳೆಯುತ್ತದೆ. ಈ ದೀಪ ಕಲಿಸಿದುದು, ಒಂದು ಜ್ವಾಲೆ ಮತ್ತೊಂದು ಜ್ವಾಲೆಯನ್ನು ಹಚ್ಚಿದರೂ ಅದು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಜ್ಞಾನ, ಪ್ರೀತಿ, ಪ್ರೇರಣೆ ಇವು ಹಂಚಿದಷ್ಟು ಹೆಚ್ಚಾಗುತ್ತವೆ ಎಂದು ವರುಣ್ ಹೇಳಿದರು. ಮತ್ತು 3ನೆಯ ದೀಪವನ್ನು ತೆಗೆದುಕೊಂಡು ಹೇಳುತ್ತಿದ್ದರು, 3ನೇ ದೀಪವು ನಿಮ್ಮ ಬೆಳಕು ಜೀವಂತವಾಗಿರಲಿ. ಈ ದೀಪ ಕಲಿಸಿದ ಅತ್ಯಂತ ಆಳವಾದ ಪಾಠವಿದೆ. ಜೀವನ ನಿಮ್ಮನ್ನು ಎಷ್ಟು ಅಲುಗಾಡಿಸಿದರೂ ನಿಮ್ಮ ಜ್ವಾಲೆಯನ್ನು ಜೀವಂತವಾಗಿಡಿ. ಯಾರೋ ಒಬ್ಬರು ಕತ್ತಲಲ್ಲಿ ನಡೆಯುತ್ತಿದ್ದು ನಿಮ್ಮ ಬೆಳಕಿನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ವರುಣ್ ಇಬ್ಬರನ್ನೂ ನೋಡಿ ಮೃದುವಾಗಿ ಹೇಳಿದರು, ಅಭಿನವ, ಅಶ್ವಿನಿ, ಈ ದೀಪಗಳು ನನಗೆ ಕಲಿಸಿದಂತೆ ಜೀವನವು ನಿಮಗೆ ಮೌನದಲ್ಲಿ ಕಲಿಸುತ್ತದೆ. ವಿನಯದಿಂದ ಕಲಿಸಿದರೆ ಪ್ರತಿಕ್ಷಣವೂ ಆಶೀರ್ವಾದ. ಅಂದು ರಾತ್ರಿ ಆ ಮೃದುವಾದ ದೀಪದ ಬೆಳಕಿನಲ್ಲಿ ಅವರು ಒಂದು ದಿವ್ಯ ಸತ್ಯವನ್ನು ಅರಿತುಕೊಂಡರು. ನಿಜವಾದ ಬೋಧನೆ ಜೋರಾಗಿ ಹೇಳುವುದಲ್ಲ, ನಮ್ಮ ಬದುಕೆ ಮೌನವಾಗಿ ಹೇಳುವ ಸತ್ಯ. ಅತ್ಯುತ್ತಮ ಗುರುಗಳ ಶಕ್ತಿ ತೋರಿಸುವವರು ಅಲ್ಲ, ಪ್ರೀತಿ, ಅರ್ಥೈಸುವಿಕೆ, ಶ್ರವಣ ಇವನ್ನೇ ತೋರಿಸುವವರು. ಒಬ್ಬ ವಿದ್ಯಾರ್ಥಿ ಒಮ್ಮೆ ಕೇಳಿದ, ಗುರೂಜಿ,
ನೀವು ಅದೇ ವಿಷಯವನ್ನು ಮತ್ತೆ ಮತ್ತೆ ಏಕೆ ಬೋಧಿಸುತ್ತೀರಿ? ಗುರುಗಳು ಉತ್ತರಿಸಿದರು, ನಿನಗಲ್ಲ, ನನಗೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗಿರುವುದರಿಂದ. ಇದಕ್ಕೆ ಬೋಧನೆಯ ಶಕ್ತಿ. ನಾವು ಜ್ಞಾನ ಹಂಚಿದಷ್ಟು ಅದು ನಮ್ಮೊಳಗೆ ಆಳವಾಗಿ ಬೇರೂರುತ್ತದೆ. ಒಂದು ದೀಪ ಮತ್ತೊಂದು ದೀಪವನ್ನು ಹಚ್ಚಿದರೂ ಅದು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ನಾವು ಬೋಧಿಸಿದರೂ, ಮಾರ್ಗದರ್ಶನ ಮಾಡಿದರೂ, ಪ್ರೇರೇಪಿಸಿದರೂ ನಾವು ಯಾವುದನ್ನೂ ಕಳೆದುಕೊಳ್ಳುವುದಿಲ್ಲ. ಬರುವುದು ಒಂದೇ, ಹೆಚ್ಚು ಬೆಳಕು, ಹೆಚ್ಚು ಪ್ರೀತಿ, ಹೆಚ್ಚು ಜ್ಞಾನ. ಪ್ರತಿಯೊಬ್ಬರೂ ನಮಗೆ ಏನನ್ನೋ ಕಲಿಸುತ್ತಾರೆ, ನಾವು ಅವರಿಗೆ ಏನನ್ನೋ ಕಲಿಸುತ್ತೇವೆ. ಇದು ವಿಶ್ವದ ದಿವ್ಯ ಸಮತೋಲನ. ನೀನು ಕಲಿಯುತ್ತೀಯ, ನಾನು ಕಲಿಯುತ್ತೇನೆ, ಒಟ್ಟಿಗೆ ಬೆಳೆಯುತ್ತೇವೆ. ನೀವು ಪರಿಪೂರ್ಣರಾಗಬೇಕಾಗಿಲ್ಲ, ಎಲ್ಲವನ್ನೂ ತಿಳಿದಿರಬೇಕಾಗಿಲ್ಲ. ನಿಮ್ಮ ಅನುಭವ, ನಿಮ್ಮ ಹೋರಾಟ, ನಿಮ್ಮ ಪಾಠಗಳು ಇವೆಲ್ಲವೂ ಅಪಾರ ಮೌಲ್ಯದವು. ಅವನ್ನು ವಿನಯದಿಂದ ಹಂಚಿ. ಸ್ವಾರ್ಥವಿಲ್ಲದೆ ಬೋಧಿಸಿದಾಗ ನೀವು ಕೊಟ್ಟದ್ದು ಅನೇಕ ಪಟ್ಟು ಮರಳುತ್ತದೆ. ಇದು ವಿಶ್ವದ ನಿಗೂಢ ನಿಯಮ. ಹೀಗಾಗಿ ಬೆಳಕಾಗಿರಿ, ಪ್ರೀತಿ ಹಂಚಿರಿ, ಉತ್ತೇಜಿಸಿ, ಮಾರ್ಗದರ್ಶನ ಮಾಡಿ. ಏಕೆಂದರೆ ಒಬ್ಬನು ಬೋಧಿಸಿದಾಗ ಇಬ್ಬರೂ ಕಲಿಯುತ್ತಾರೆ ಮತ್ತು ಇಬ್ಬರೂ ಕಲಿತಾಗ ಜಗತ್ತು ಇನ್ನೂ ಬೆಳಗುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.